ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಬದ್ನಿಕಾಯಿ ಪಲ್ಯನ ನಾವು ಬಿಸಿಯಾದ ಜೋಳದ ರೊಟ್ಟಿಗೆ ಮತ್ತು ಬಿಸಿ ಅನ್ನಕ್ಕೆ, ಚಪಾತಿಗೆ ಮತ್ತು ಖಡಕ್ ರೊಟ್ಟಿಗೆ, ಸಜ್ಜಿ ರೊಟ್ಟಿಗೂ ನಾವು ಈ ಬದ್ನಿಕಾಯಿ ಪಲ್ಯನ ಮಾಡ್ಕೊಂಡು ತಿನ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಬದ್ನಿಕಾಯಿ ಪಲ್ಯನ ನಾವು ಮಸಾಲೆ ಹಾಕಿ ಮಾಡಿದ್ದೀನಿ. ಈ ಬದ್ನಿಕಾಯಿ ಪಲ್ಯ ಮಾಡೋಕ್ಕೆ ಈಗ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಜವಾರಿ ಬೆಳ್ಳುಳ್ಳಿ ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿನ ನಾನು ಈ ಥರ ಮುರಿದು ತೊಗೊಂಡಿದ್ದೀನಿ. ಸಿಡಿಯತ್ತೆ ಅಂಥೇಳಿ ಒಂದು ಅರ್ಧ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ ಫ್ರೈ ಆಗಿರಬೇಕು ನೋಡಿ, ಈ ಥರ ಫ್ರೈ ಆಗಿರಬೇಕು ಮೆಣಸಿನ್ಕಾಯಿ. ಈಗ ಇದಕ್ಕೆ ನಾನು ಸ್ವಲ್ಪ ಆರೆ ಆದಮೇಲೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಒಂದೇ ಒಂದು 10 ಸೆಕೆಂಡ್ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ಆರಿಟ್ಕೊಳ್ಳೋಣ. ಈಗ ನಾನು ಇದೇ ಪಾತ್ರೆಯಲ್ಲಿ 1-2 ಸ್ಪೂನ್ ಶೇಂಗಾ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಹೊರಗಡೆ ಕಪ್ಪಾಗುತ್ತೆ ಮತ್ತು ಒಳಗಡೆ ಇನ್ನೂ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಈ ಥರ ಫ್ರೈ ಮಾಡ್ಕೊಂಡು ನಾವು ಇದನ್ನು ಈ ಥರ ಸಪ್ಪೆ ಸಿಡಿತಿರ್ತೇವೆ ಅನ್ನುವಾಗ ನಾವು ಇದನ್ನು ಲೈಟಂಗೆ ಫ್ರೈ ಮಾಡ್ಕೊಳ್ಬೇಕು. ಇನ್ನೊಂದು ಮಿನಿಟು ಕಡಿಮೆ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ಗರಿ ಗರಿಯಾಗಿ ಸಪ್ಪೆನೂ ಉದುರತ್ತೆ ನೋಡಿ. ಈ ಥರ ರೆಡಿ ಆಗುತ್ತೆ ಸಪ್ಪೆ, ನಾವು ಆರಾಮಾಗಿ ತಗೊಳ್ಬೋದು. ಈಗ ನಾನು ಅದೇ ಪಾತ್ರೆಯಲ್ಲಿ 1.5 ಸ್ಪೂನ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ, ಬಿಳಿ ಎಳ್ಳು. ನಾನು ಶೇಂಗಾ ಮತ್ತು ಎಳ್ಳನ್ನ ಒಟ್ಟಿಗೆ ಹುರ್ಕೋಬೋದಿತ್ತು. ನಾನು ಶೇಂಗಾ ಸಪ್ಪೆ ತೆಗಿಯೋ ಸಲುವಾಗಿನ ಬೇರೆ ಸಪ್ರೇಟಾಗಿ ಹುರಿತಾ ಇದ್ದೀನಿ ನೋಡಿ. ಇದಕ್ಕೇನೆ ಸ್ವಲ್ಪ 1/4 ಸ್ಪೂನು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ನಾವು ಈ ಎಳ್ಳು ಚಟಪಟ ಸಿಡಿಯೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಎಳ್ಳು ಈ ಥರ ಚೆನ್ನಾಗಿ ರೆಡಿಯಾಗಿದೆ. ಎಳ್ಳು ಅರಳಿದಂಗೆ ಆಗಬೇಕಂದ್ರೇ ರುಚಿ ಇರತ್ತೆ ನೋಡಿ. ಈಗ ಚೆನ್ನಾಗಿ ರೆಡಿಯಾಗಿದೆ ಇದು ಎಳ್ಳು, ಬಿಳಿ ಎಳ್ಳು, ಶೇಂಗಾ, ಕೊಬ್ಬರಿ ಇದ್ರೇ ಬದ್ನಿಕಾಯಿ ಪಲ್ಯ ಚೆನ್ನಾಗಿರತ್ತೆ. ಈ ಬದ್ನಿಕಾಯಿ ಪಲ್ಯನ ನಾವು ವೆರೈಟಿಯಾಗಿ ಮಾಡ್ಕೊಳ್ಬೋದು. ಬದ್ನಿಕಾಯಿ ಎಣ್ಗಾಯಿನೂ ಮಾಡ್ಕೊಳ್ಬೋದು ನೋಡಿ. ಈ ಥರ ನಾನೀಗ ಅದನ್ನ ಒಂದು ಪಾತ್ರೆಗೆ ಆರ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗ ಇದನ್ನು 10 ಮಿನಿಟ್ ನೆನೆಲಿಕ್ಕೆ ಇಡಬೇಕು. ನಾನು ಮಸಾಲೆ ರುಬ್ಬಿ ಮತ್ತು ಬದ್ನಿಕಾಯಿ ಹೆಚ್ಚೋದ್ರೊಳಗೆ ಅದು ನೆನೆದಿರುತ್ತೆ ನೋಡಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಈಗ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ನಾವು ಇದನ್ನು ನೈಸು ಅಲ್ಲ, ತರಿನೂ ಅಲ್ಲ, ಮೀಡಿಯಮ್ ಆಗಿ ನಾವು ಇದನ್ನು ರುಬ್ಕೊಂಬರ್ಬೇಕು. ಒಂದು ಸ್ವಲ್ಪ ಬಾಯಿದಲ್ಲಿ ಸಿಗೋ ಥರ ನಾವು ಈ ಥರ ನೋಡಿ, ಭಾಳ ನೈಸು ಅಲ್ಲ, ಭಾಳ ತರಿನೂ ಅಲ್ಲ, ಈ ಥರ ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಈಗ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಬದನೆಕಾಯಿ ಕಪ್ಪಾಗತ್ತೆ ಅಂಥೇಳಿ ಈ ಥರ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿಂದ ಬದನೆಕಾಯಿ ಕಪ್ಪಾಗೋ ಚಾನ್ಸಸ್ ಇರೋದಿಲ್ಲ ನೋಡಿ. ಬದನೆಕಾಯಿನ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಉದ್ದದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 4-1/4 kg ಬದನೆಕಾಯ್ದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗಿನ್ನೂ ಜಾಸ್ತಿ ಬೇಕಂದರೆ ಮಸಾಲೆನ ಜಾಸ್ತಿ ನೀವು ರೆಡಿ ಮಾಡ್ಕೊಳ್ಬೋದು ನೋಡಿ. ಈಗ ನಾನು ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಏನಿಲ್ಲ ಉಪ್ಪು ಹಾಕೋದ್ರಿಂದ ಕಪ್ಗನೂ ಆಗೋಲ್ಲ. ಇದಕ್ಕೇ 1-2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು 1 ಈರುಳ್ಳಿ, ಒಗ್ಗರಣೆಗೆ 1 ಈರುಳ್ಳಿನೂ ತೊಗೊಂಡಿದ್ದೀನಿ. ಬದನೆಕಾಯಿ ಪಲ್ಯನ ವೆರೈಟಿಯಾಗಿ ಬೇರೆಯಾಗಿ ಮಾಡ್ಕೊಳ್ತೀವಿ. ಇದೊಂಥರ ಪಲ್ಯ ಇದೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಬದನೆಕಾಯಿ ಪಲ್ಯನ ನಾವು ಖಡಕ್ ರೊಟ್ಟಿ, ಬಿಸಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಈಗ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕರಿಬೇವು ಚಟಪಟ ಸಿಡಿತದೆ ಅನ್ನುವಾಗ ನಾನೀಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಒಂದು ಸಲ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಅರ್ಧ ಮಿನಿಟ್ ನಾವು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಮಧ್ಯಮ ಉರಿ ಇಟ್ಕೊಂಡು ನಾವು ಈ ಥರ ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಇದು. ಈಗ ಇದಕ್ಕೆ ನಾವು ಬದನೆಕಾಯಿ ಹಾಕ್ಕೊಳ್ಬೇಕು ನೋಡಿ. ಬದನೆಕಾಯಿ ಕಪ್ಪಾಗಲ್ಲ, ಉಪ್ಪು ಹಾಕೋದ್ರಿಂದ ಸ್ವಲ್ಪ ಕಪ್ಪಾಗಲ್ಲ. ನೀರಿಗೆ ಉಪ್ಪು ಹಾಕೊಂಡ್ರೆ ಬದನೆಕಾಯಿ ಕಪ್ಪಾಗಲ್ಲ. ಇಲ್ಲದಕ್ಕೆ ಹಾಗೆ ಕಟ್ ಮಾಡಿ ಇಟ್ಕೊಂಡ್ರೆ ಬದನೆಕಾಯಿ ಕಪ್ಪಾಗತ್ತೆ. ಇದು ಸ್ವಲ್ಪ ಎಣ್ಣೆ ಒಳಗೆ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ನೋಡಿ. ಈಗ 1-2 ಮಿನಿಟ್ ಆದರೂ ನಾವು ಎಣ್ಣೆಯಲ್ಲಿ ಈ ಥರನ ನಾವು ಬದನೆಕಾಯಿನ ಫ್ರೈ ಮಾಡ್ಕೊಳ್ಬೇಕು.
ಈ ಬದನೆಕಾಯಿ ಅಲರ್ಜಿ ಮತ್ತು ನಂಜು ಅನ್ನೋರು ಈ ಬದನೆಕಾಯಿ ಹಿಂಗೆ ಫ್ರೈ ಮಾಡುವಾಗನ ಸ್ವಲ್ಪ ಅರಿಶಿನ ಪುಡಿ ಹಾಕೋದ್ರಿಂದ ಆ್ಯಂಟಿಬಯೋಟಿಕ್ ಆಗಿನೂ ಕೆಲಸ ಮಾಡತ್ತೆ ಮತ್ತು ಚೆನ್ನಾಗಿದ್ದು ತಿನ್ನಲಿಕ್ಕೆ. ಅರಿಶಿನ ಹಾಕಿ ಈ ಥರ ನಾವು ಒಂದು ಅರ್ಧ ಮಿನಿಟ್ ನಾವು ಫ್ರೈ ಮಾಡ್ಕೊಳ್ಬೇಕು. ಹಳ್ಳಿ ಕಡೆ ಎಲ್ಲ ಅರಿಶಿನ ಹಾಕೋದ್ರಿಂದ ಬದ್ನಿಕಾಯಿಗೆ ನಂಜು ಹೋಗುತ್ತೆ ಅಂತಾರೆ ನೋಡಿ. ಈ ಥರ ಈಗ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವು ಮಸಾಲೆ ರುಬ್ಬಿದಂಥ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನಾವೀಗ ನೋಡೋಣ. ಈಗ ಅಷ್ಟು ಮಸಾಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಗಟ್ಟಿಯಾಗೇನ ಸ್ವಲ್ಪ ಈ ಥರ ನಾವು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಗಟ್ಟಿ ಆಗಿದೆ ಅಂದ್ರೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಿಮಗೆ ಗಟ್ಟಿ ಬೇಕಂದ್ರೆ ಇಷ್ಟೇ ನೀರು ಹಾಕ್ಕೊಳ್ಳಿ. ಮತ್ತು ಇನ್ನೂ ಸ್ವಲ್ಪ ತಿಳುಬೇಕು ನಮಗಂತಂದ್ರೆ ನಾವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತಿಳುವನ್ನು ಮಾಡ್ಕೊಳ್ಬೋದು. ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೆ, ಬಿಸಿ ರೊಟ್ಟಿಗೆ ಅಥವಾ ಖಡಕ್ ರೊಟ್ಟಿಗೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಇದು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಎಳ್ಳು ಮತ್ತು ಶೇಂಗಾ ಇರೋದ್ರಿಂದ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಲೋಟ ನೀರು ಹಾಕ್ಕೊಳ್ತೀನಿ. ಒಂದು ಸಣ್ಣ ಲೋಟರೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೋಡಿ. ಈಗ ರೆಡಿಯಾಗಿದೆ. ಈಗ ಒಂದು ಸಣ್ಣ ಲೋಟಲ್ಲೇ ನೀರು ಹಾಕ್ಕೊಂಡು ನಾವು ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕನ್ನು ನಾವು ನೋಡಿ ಈ ಥರ ರೆಡಿಯಾಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ನಾವು ನೆನೆಸಿದಂಥ ಹುಣಸೆ ಹಣ್ಣಿನ ರಸನೂ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ 2 ಲೋಟ ನೀರು ಹಾಕೊಂಡಂಗೆ ಆಗುತ್ತೆ. ನಿಮ್ಗೆ ಇನ್ನೂ ತಿಳುಬೇಕಂದ್ರೆ ಇನ್ನೂ ನೀರು ಹಾಕ್ಕೊಳ್ಳಿ, ಅಥವಾ ನಿಮ್ಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಕೊಳ್ಳಿ ನೋಡಿ. ಚೆನ್ನಾಗಿ ಇದು ಕ್ವಾಂಟಿಟಿ ಚೆನ್ನಾಗಿದೆ, ಇಷ್ಟೇ ಮಾಡ್ಕೊಳ್ಳಿ. ಇದನ್ನು ಒಂದು ಲಿಡ್ ಮುಚ್ಚೆ ನಾವು ಮಧ್ಯಮ ಉರಿಯಲ್ಲಿ 2 ರಿಂದ 3 ಮಿನಿಟ್ ಬೇಯಿಸ್ಕೊಂಡ್ರೆ, ಅಂದರೆ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ನೋಡಿ. ಈ ಥರ ನಾವು ಮಿಕ್ಸ್ ಮಾಡ್ಕೊಂತ ನೋಡಬೇಕು. ಸ್ವಲ್ಪ ಲಿಡ್ ತೆಗೆದು ಬದನೆಕಾಯಿ ಚೆನ್ನಾಗಿ ಬೆಂದಿರಬೇಕು. 2 ರಿಂದ 3 ಮಿನಿಟ್ ಬೇಯಿಸ್ಕೊಂಡ್ರೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇನ್ನೂ ಸ್ವಲ್ಪ ಮೆತ್ತಗೆ ಬೇಕಂದವರು 2 ಮಿನಿಟಿನ ಕಡಿಮೆ ಉರಿಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೋದು ನೋಡಿ. ಈ ಥರ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಈ ಬದನೆಕಾಯಿ ಪಲ್ಯಗೆ ಸ್ವಲ್ಪ ಮೇಲ್ಗಡೆ ಮೆಣಸಿನ್ಕಾಯಿ ಆಪ್ಷನಲ್ಲು, ನೀವು ಬೇಕಂದರೆ ಹಾಕೊಳ್ಳಿ, ಇಲ್ಲರಿ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಕರಿಬೇವು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಆದ ರೊಟ್ಟಿಗೂ ತಿನ್ಬೋದು ಮತ್ತು ಅನ್ನಕ್ಕೂ ತಿನ್ಬೋದು. ನಾನು ಇದನ್ನು ರೊಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿಗೆ ಬದ್ನಿಕಾಯಿ ಪಲ್ಯ, ಸೈಡಿಗೆ ಸೌತೆಕಾಯಿ ಅಥವಾ ಈರುಳ್ಳಿ ಮತ್ತು ಯಾವುದಾದ್ರೂ ಮೆಂತ್ಯ ಸೊಪ್ಪು, ಈರುಳ್ಳಿ ಸೊಪ್ಪನ್ನು ನಾವು ಈ ಥರ ಸೈಡಿಗೆ ಇಟ್ಕೊಂಡು ತಿಂತೀವಿ. ಇದಕ್ಕೆ ನಾವು ಮೊಸರನ್ನು ಹಚ್ಕೊಂಡು ತಿನ್ಬೋದು. ಮೆಂತ್ಯ ಸೊಪ್ಪು, ಈರುಳ್ಳಿ ಸೊಪ್ಪನ್ನು ನಾವು ಮತ್ತು ರೊಟ್ಟಿ ಜೊತೆಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.